ಅಕ್ಕನ ಬಳಗದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಆತ್ಮವಿಶ್ವಾಸದಿಂದ ಮುಂದಕ್ಕೆ ಸಾಗಬೇಕು. ಸಂಯುಕ್ತ ಬಂಡಿ, ಗಜೇಂದ್ರಗಡ. ನಗರದಲ್ಲಿನ ಮಾಜಿ ಸಚಿವ ಕಳಕಪ್ಪ ಬಂಡಿಯವರ ನಿವಾಸದಲ್ಲಿ ಅಕ್ಕನ ಬಳಗದ 8ನೇ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ. ಕಾರ್ಯಕ್ರಮವನ್ನು ಬೈಲಹೊಂಗಲದ ಪತ್ರಿ ಬಸವೇಶ್ವರ ಅನುಭವ ಮಂಟಪದ ಅಧ್ಯಕ್ಷರಾದ ಪ್ರೇಮಾ ಅಂಗಡಿ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಸಮಾಜದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವಹಿಸುತ್ತಿದ್ದು, ಪ್ರತಿಯೊಬ್ಬ ಮಹಿಳೆ ಆತ್ಮವಿಶ್ವಾಸದಿಂದ ಮುಂದೆ ಬರಬೇಕು. ಈ ನಿಟ್ಟಿನಲ್ಲಿ ಅಕ್ಕನ ಬಳಗದವರು ಹಲವಾರು ಮಹಿಳಾ ಸಂಘಟನೆಯ ಒಗ್ಗೂಡಿಸಿ ನಾವೆಲ್ಲ ಒಂದು ಎಂದು ತೋರಿಸಿದ್ದಾರೆ. ಇದೇ ರೀತಿ ಎಲ್ಲರೂ ಒಂದಾಗಿದ್ದ ಸಂತಹ ಮಹಿಳೆಯು ಅಬಲೆಯಲ್ಲ ಸಬಲೆ ಎಂದು ಮತ್ತೊಮ್ಮೆ ತೋರಿದ್ದಾರೆ. ಇದಕ್ಕೆ ಅನೇಕ ನಿದರ್ಶನಗಳು ಕಾಣಬಹುದು ಎಂದರು. ಕಾಮಿಕದ ಪರವ ಕೊಡುಕಂಡ ಎನ್ನೆರಡು ಧಾಮದೊಳನಿದು ಮೆರೆಕಂಡ. ಮೊದಲು ಮಾಡುವೆ ನಾನು ಸದಮಲ ಗುರುವಿನ ಮೃದುಪಾದಗಳನ್ನು, ಬಲಗೊಂಡ ತತ್ವದ ಚದುರ ಪದಗಳನ್ನು ಮೊದಲಿದ್ದೆ. ಜಗನ್ಮಾತೆ ಅಕ್ಕ ಮಹಾದೇವಿಯವರ ಯೋಗಾಂಗ ತ್ರಿವಿಧಿಯ ಮೊದಲು 2 ಪದ್ಯಗಳನ್ನು ಸ್ಮರಿಸಿಕೊಂಡು ಶ್ರೀ ಕುಲೋದ್ಧಾರಕ ಸಮಾನತೆಯ ಹರಿಕಾರರಾಗಿರ್ತಕ್ಕಂತಹ ವಿಶ್ವಗುರು ಶ್ರೀ ಕುಲೋದ್ಧಾರಕ ಬಸವನನ್ನೇ ಸ್ಮರಿಸಿ, ಯಾವ ಗಜೇಂದ್ರಗಡದಲ್ಲಿ ಅಕ್ಕನ ಬಳಗದ 8ನೇ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸುಮಾರು 50-60 ಸಂಘಟನೆಗಳ ಆಶ್ರಯದಲ್ಲಿ ಹಾಗೂ ಅಕ್ಕನ ಬಳಗದ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ವಿಶ್ವ ಮಹಿಳಾ ದಿನಾಚರಣೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಹಲವಾರು ಕ್ಷೇತ್ರಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಆತ್ಮೀಯ ಅಕ್ಕನ ಬಳಗದ ಅಧ್ಯಕ್ಷರಿ ಶರಣೆ ಸಂಯುಕ್ತ ಕಳಕಪ್ಪ ಬಂಡಿ ಅಧ್ಯಕ್ಷರು, ಅಕ್ಕನ ಬಳಗ ಗಜೇಂದ್ರಗಡ ಅಕ್ಕವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ, ಅದೇ ರೀತಿ ಈ ಒಂದು ಬಳಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣೆ ಸುವರ್ಣ ತಾಯಿ ನಂದಿಹಾಳ್ ಅಕ್ಕವರಲ್ಲಿ ಶರಣೆಂದು, ಇನ್ನೋರ್ವ ಶರಣೆ ಅನ್ಸೂಯ ವಾಲಿ ಅವರಲ್ಲಿ ಶರಣೆಂದು, ಹಿರಿಯ ಜೀವ ಗಜೇಂದ್ರಗಡದ ಶರಣ ಸಂಸ್ಕೃತಿಯನ್ನು ಮೇಳೈಸಿಕೊಂಡಿರತಕ್ಕಂಥ ಆತ್ಮೀಯ ಅವ್ವ ನಮ್ಮ ಸಾಲಿಮಠ ಅವರಲ್ಲಿ, ಪಕ್ಕದಲ್ಲಿ ಆಚೆ ಕುಳಿತಿರ್ತಕ್ಕಂಥ ಆ ಎಲ್ಲಾ ಸಂಘಟನೆಗಳ ಅಧ್ಯಕ್ಷರೇ, ವಿಶೇಷವಾಗಿ ವೈದ್ಯಾಧಿಕಾರಿಗಳು ಅಥವಾ ವೈದ್ಯರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಮಹಿಳಾ ವೈದ್ಯರು ಹೆಮ್ಮೆ ಪಡುವಂಥದ್ದು, ಮಹಿಳಾ ವೈದ್ಯರು, ಮಹಿಳಾ ಆರಕ್ಷಕ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಆ ಎಲ್ಲ ಜನರಿಯರಲ್ಲಿ, ವೈದ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸುತ್ತಿರುವ ಯಾವತ್ತು ಅಕ್ಕನ ಬಳಗದ ಸಮಸ್ತ ಸಹೋದರಿಯರೇ, ಇಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರೇ, ಸದಸ್ಯರೇ, ಯಾವತ್ತು ಗಜೇಂದ್ರಗಡದ ಮಹಾನ್ ತಾಯಿಯರೇ ಹಾಗೂ ಪತ್ರಿಕಾ ಸಹೋದರರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಆ ಅಕ್ಕನ ಜ್ಯೋತಿಗೆ, ಬಸವ ಜ್ಯೋತಿಗೆ ನನ್ನ ಅನಂತ ಶರಣಾರ್ಥಿಗಳು. ಬಹಳ ವೈವಿಧ್ಯಮಯವಾಗಿರ್ತಕ್ಕಂತಹ, ವೈಚಾರಿಕವಾಗಿರ್ತಕ್ಕಂತಹ ಕಾರ್ಯಕ್ರಮದ ಆಯೋಜನೆ ವಿಶ್ವ ಮಹಿಳಾ ದಿನಾಚರಣೆ ದಿನ. ಬಹಳ ಕಡೆ ನಾವು ಹೋಗಿರ್ತೇವೆ, ಅದು ಒಂದೇ ಸಂಘಟನೆ ಆಶ್ರಯದಲ್ಲಿ ನಡೀತಿರೋದನ್ನು ಬಹಳಷ್ಟು ನೋಡ್ತೇವೆ. ಆದರೆ ಸುಮಾರು ಈ ಗಜೇಂದ್ರಗಡದ ಹಾಗೂ ಅಕ್ಕಪಕ್ಕದ ಹಲವಾರು ಮಹಿಳಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ನಾವೆಲ್ಲರೂ ಒಂದೇ, ವಿಶ್ವಕ್ಕೆ ಮಾದರಿಯ ಸಹೋದರಿಯರು ನಾವು ಅಂತ ಗಜೇಂದ್ರಗಡದ ಅಕ್ಕನ ಬಳಗವನ್ನು ತೋರಿಸಿಕೊಟ್ಟಿದೆಯಲ್ಲ, ಆ ಅಧ್ಯಕ್ಷರಿಗೆ ಹಾಗೂ ಆ ಸದಸ್ಯರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಕಾರಣ ಸಂಘಗಳ ಮಧ್ಯ ಸಂಘರ್ಷಗಳು, ವ್ಯಕ್ತಿಗಳ ಮಧ್ಯ ಸಂಘರ್ಷಗಳು, ಹಲವಾರು ಸಂಘರ್ಷಗಳ ಮಧ್ಯದಲ್ಲಿ ಮಹಿಳೆ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸ್ಬೇಕಾದ್ರೆ
ಅದು ಸುಲಭದ ಮಾತಲ್ಲ. ಆ ನಿಟ್ಟಿನಲ್ಲಿ ಅಕ್ಕವರು ಹೆಣ್ಣು ಮಕ್ಕಳಿಗೆ ಒಂದು ಕರ್ತೃತ್ವ ಶಕ್ತಿಯಾಗಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಇವತ್ತಿಲ್ಲಿ ನಿಂತಿರಲ್ಲ. ಅಲ್ಲ, ಮನೆಯಾಗ 4-5 ಜನ ಮಕ್ಕಳು ಒಂದ ವೇಳೆಗೆ ಪ್ರಸಾದಕ್ಕೆ ಬಂದ ಅವರು ಉಣಬೇಕು ಅಂತ ತಾಯಿ ತಂದೆ ಅಪೇಕ್ಷಿಸಿದ್ರೆ ಒಂದೇ ವೇಳೆಗೆ ಕೊಡೋದು ಬಹಳ ಕಷ್ಟ. ಇಂಥ ಹಲವಾರು ಅದರಲ್ಲಿ ಮಹಿಳೆಯರು ಒಂದು ಗಾದೆ ಬರ್ತದ, 3 ಪೌಡ 100 ಕುಲಾಯಿ ಅನ್ನುವಂಥದ್ದು ಒಂದಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆಯಲ್ಲ, ಇದು ಎಲ್ಲಿಯ ಸತ್ವ, ಇದು ಯಾಕೆ ಬಂತು, ಇದರ ಹಿಂದಿನ ಕರ್ತೃತ್ವ ಶಕ್ತಿ ಏನು, ಇದಕ್ಕೆಲ್ಲ ಕಾರಣ ಹೆಣ್ಣು ಮಕ್ಕಳು ಹೇಗೆ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಬಹುದು ಅನ್ನೋದನ್ನ ಒಗ್ಗಟ್ಟಿನಲ್ಲಿ ಬಹಳ ದೊಡ್ಡ ಬದಲಿ. ಒಗ್ಗಟ್ಟಿನ ಮುಖಾಂತರ ನಮ್ಮದೇ ಆಗಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ನಾವು ಎದುರಿಸುತ್ತಿರುವಂತಹ ಎಲ್ಲ ಶಕ್ತಿಗಳಿಗೆ ಏನಾದರೂ ಒಂದು ಉತ್ತರ ಇದ್ರೆ ಅದು ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ, ಶಿಕ್ಷಣದಿಂದ ಮಾತ್ರ ಸಾಧ್ಯ, ನೈತಿಕ ಮೌಲ್ಯಗಳಿಂದ ಮಾತ್ರ ಸಾಧ್ಯ, ಸಂಘಟನೆಗಳಿಂದ ಮಾತ್ರ ಸಾಧ್ಯ, ಮಹಿಳಾ ಸಂಘಟನೆಗಳಿಂದ ಮಾತ್ರ ಸಾಧ್ಯ ಅನ್ನೋದಕ್ಕೆ ತಾವೆಲ್ಲ ಉಡುಗೆ ತೊಡುಗೆಗಳಲ್ಲಿ ಮಾತ್ರ ಬಂದಾಗಿಲ್ಲ. ಎಷ್ಟೇ ಸಂಘಟನೆಗಳಿದ್ರು ಕೂಡ ಮಾನಸಿಕವಾಗಿರ್ತಕ್ಕಂಥ ಸಿದ್ಧತೆ ನಿಮ್ಮೆಲ್ಲರಲ್ಲಿ ಮೂಡಿದೆಯಲ್ಲ. ಈ ಸಿದ್ಧತೆ ಹಿಂದಿನ ಬಹುದೊಡ್ಡ ಶಕ್ತಿ ಅಂದ್ರೆ ಅಲ್ಲಿ ಅಕ್ಕನ ಭಾವಚಿತ್ರಕ್ಕೆ ಇವತ್ತು ನಾವೆಲ್ಲ ಪುಷ್ಪವನ್ನ ಎರೆದು ಸುರಿಸಿ ಏನ್ ಕಾರ್ಯೋನ್ಮುಖರಾಗಲ್ಲ, ಎಲ್ಲ ಮಾದರಿ ನಮಗೆಲ್ಲ ಅಂದ್ರೆ ಅಕ್ಕ. ಅಕ್ಕನ ಬಳಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸುವಾಗ ತಮಗೆಲ್ಲ ಗೊತ್ತಿರಬೇಕು, ವಿಶ್ವ ಮಹಿಳಾ ದಿನಾಚರಣೆ ಅದರ ಹಿಂದಿನ ಘಟನೆ ಏನು ಅನ್ನೋದು ತಮಗೆಲ್ಲ ಗೊತ್ತಿದೆ. 1908ರಲ್ಲಿ ಅಥವಾ 9 ಅಥವಾ 1901ರಿಂದ 10ರ ಒಂದು ದಶಕದಲ್ಲಿ ನ್ಯೂಯಾರ್ಕದಲ್ಲಿ ಒಂದು ಘಟನೆ ನಡೀತದೆ. ಅದು ಏನು ಅಂತ ಕೇಳಿದ್ರೆ ಸಿದ್ಧ ಉಡುಪುಗಳ ಕಾರ್ಖಾನೆಯಲ್ಲಿ ಒಂದು ಘಟನೆ ನಡೀತದೆ. ಅದು ಏನು ಅಂದ್ರೆ ಮಹಿಳೆಯರಿಗೆ ಕಡಿಮೆ ವೇತನ, ಪುರುಷರಿಗೆ ಹೆಚ್ಚಿನ ವೇತನ. ಕಾರಣ ಅದು ಯಾಕೆ ಕೇಳಿದ್ರೆ ಇಬ್ರು ಒಂದೇ ವೇಳೆಗೆ ಕಾಯಕಕ್ಕೆ ಬರ್ತಿದ್ರು, ಒಂದೇ ವೇಳೆಗೆ ಅಲ್ಲಿಂದ ನಿರ್ಗಮಿಸ್ತಿದ್ರು. ಹೀಗಿದ್ರು ಕೂಡ ಪುರುಷನ ಸಮಸಮವಾಗಿ ಅವತ್ತಿನ ಕಾಯಕವನ್ನ ಆ ಸಿದ್ದು ಉಡುಪುಗಳ ತಯಾರಿಕಾ ಕಾರ್ಖಾನೆಯಲ್ಲಿ ಮಾಡಿದ್ರು ಕೂಡ ಪುರುಷನಿಗೆ ಹೆಚ್ಚು ಸಂಬಳ, ಮಹಿಳೆಗೆ ಕಡಿಮೆ ಸಂಬಳವನ್ನು ಕೊಡ್ತಿದ್ರು. ಇದನ್ನು ಗಮನದಲ್ಲಿಟ್ಟುಕೊಂಡು ಆ ಉಡುಪು ತಯಾರಿಕೆ ಕಾರ್ಖಾನೆಯ ಎಲ್ಲ ಸಹೋದರಿಯರು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ನಮಗೂ ಕೂಡ ಸಮಸಮವಾಗಿರ್ತಕ್ಕಂಥ ವೇತನ ಬೇಕು ಅನ್ನುವಂಥ ಪ್ರತಿಭಟನೆಯನ್ನು ಮಾಡ್ತಾರೆ. ಅದು ಕೇವಲ ನ್ಯೂಯಾರ್ಕ್ ಅಲ್ಲ, ಜಗತ್ತಿನ ಮೂಲೆ ಮೂಲೆಗಳಿಗೆ ಎಲ್ಲ ದೇಶಗಳಿಗೆ ಆ ಕೂಗು ಮೂಡುತ್ತದೆ. ಅದು ಯಾಕಂತ ಕೇಳಿದ್ರೆ ಮಹಿಳೆಯರು ಕೂಡ ಅಷ್ಟೇ ಸಮರ್ಥರಾಗಿ ಕೆಲಸ ಮಾಡಿದ್ರು ಕೂಡ ಸಂಬಳ ಇಲ್ಲ ಅನ್ನುವಂಥ ಧ್ವನಿ ವಿಶ್ವಸಂಸ್ಥೆಗೆ ಬರುತ್ತದೆ. ಆ ವಿಶ್ವಸಂಸ್ಥೆ ಗಮನಿಸಿ ಮಹಿಳೆಯರ ಶಕ್ತಿಯನ್ನ ಸಮಾಜದಲ್ಲಿ ಸಮಾನತೆಯಿಂದ ಕಾಣಬೇಕು ಅನ್ನುವಂಥ ಒಂದು ಸಂದೇಶವನ್ನ ವಿಶ್ವಸಂಸ್ಥೆ ಹೊರಗಾಗ್ತದೆ. ಆ ಒಂದು ದಿನ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಿತು. ಅವತ್ತಿನಿಂದ ಮಹಿಳೆಯರೆಲ್ಲರೂ ಹೊರಗೆ ಬಂದ್ರು, ತಮ್ಮ ತಮ್ಮ ಸಂಘಟನೆಗಳಲ್ಲಿ ತೊಡಗಿರು. ಆ ದಿನ ಏನಾಗ್ಬಿಟ್ಟು ಅದು ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿತು. ಇದು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನ ಆರಂಭಿಸಲಿಕ್ಕೆ ಏನ್ ಕಾರಣೀಭೂತ ಆಯಿತು ಅಂತ ಕೇಳಿದ್ರೆ ಆ ಸಿದ್ದು ಉಡುಪುಗಳಲ್ಲಿ ಅಸಮಾನತೆಯಿಂದ ಕೂಡಿದಂತ ಸಂಬಳ ಏನು ಕೊಡ್ತಿದ್ರಲ್ಲ ಅದೇ ಒಂದು ಕಾರಣ ಆಯ್ತು. ಜಯಗಳಿಸಿದ್ರು. ಮುಂದೊಂದು ದಿನ ಬಹಳ ಶೈಕ್ಷಣಿಕವಾಗಿ ಮುಂದುವರೆದು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆ ಗುರುತಿಸಿಕೊಂಡ್ರು ಅನ್ನುವಂತ ಇತಿಹಾಸವನ್ನ ಒಳಗೊಂಡಿರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ. ಆದರೆ ಒಂದು ಇವತ್ತು ನಾವೆಲ್ಲ ನೆನಪಿಡಬೇಕು, ಇದಕ್ಕಿಂತ ಹಿಂದಿನ ಶತಮಾನಗಳಿಗೆ ನಾವು ಹೋದಾಗ ಯಾವ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಅನೇಕ ಕಾರಣಗಳನ್ನು ಒಡ್ಡಿ ಪ್ಲೇಟೋ ಅಂತಕ್ಕಂಥ ಅಥವಾ ಜಗತ್ತಿನ ಎಲ್ಲ ದಾರ್ಶನಿಕರು ಈ ಮಹಿಳೆಯ ಸ್ಥಾನಮಾನವನ್ನು ಎತ್ತರಿಸಲಿಕ್ಕೆ ಮುಂದಾಗಲಿಲ್ಲ. ಹಲವಾರು ಕಾರಣಗಳನ್ನು ಒಡ್ಡಿ ಮಹಿಳೆಯನ್ನ 2ನೇ ದರ್ಜೆಯ ಪ್ರಜೆಯಾಗಿ ಕಾಣುವುದರ ಜೊತೆಗೆ ಒಂದು ಹೆರಿಗೆ ಯಂತ್ರ, ಆಕೆ ಸಂತಾನೋತ್ಪತ್ತಿಯ ಒಂದು ಯಂತ್ರ ಅನ್ನುವಂತ ನಿಟ್ಟಿನಲ್ಲಿ ಕಂಡಿರ್ತಕ್ಕಂಥ ಪ್ಲೇಟೋ ತನ್ನ ಉದ್ಗಾರವನ್ನು ತೆಗಿತಾನೆ. ಪರಮಾತ್ಮ ನನ್ನ ಹೆಣ್ಣಾಗಿ ಹುಟ್ಟಿಸಿದೆ, ಗಂಡಾಗಿ ಹುಟ್ಟಿಸಿದೆಯಲ್ಲ, ಅದಕ್ಕೆ ನಿನ್ನ 100 ನಮಸ್ಕಾರ ಅಂದ. ಯಾಕಂತ ಕೇಳಿದ್ರೆ ಹೆಣ್ಣಿಗೆ ಅಷ್ಟು ಅವತ್ತಿನ ದಿನಮಾನದಲ್ಲಿ ಕೀಳಿರಿಮೆ ಇತ್ತು, ಹೆಣ್ಣನ್ನು ಅಷ್ಟು ತುಚ್ಛವಾಗಿ ಕಾಣ್ತಾ ಇದ್ರು. ಹಾಗಾಗಿದ್ರೆ ಅಂತ ತುಚ್ಛತನಕ್ಕೆ ನಾನು ಒಳಗಾಗಬೇಕಾಗಿತ್ತು. ನನ್ನ ಗಂಡಾಗಿ ಹುಟ್ಟಿಸಿದೆಯಲ್ಲಪ್ಪ, ನಿನಗೆ 100 ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡಿ ಹಿಂದೂ ಸರ್ವರು. ಇನ್ನು ಮಾರ್ಟಿನ್ ಲೂಥರ್ ಅಂತಕ್ಕಂಥ ಜಗತ್ ಪ್ರಸಿದ್ಧ ತತ್ವಜ್ಞಾನಿ ಒಂದು ಕಡೆ ಕೆಲಸವನ್ನು ಮಾಡಿದ್ರು. ಪ್ರೊಟೆಸ್ಟೆಂಟ್ ಹಾಗೂ ಕ್ಯಾಥೋಲಿಕ್ಗಳ ಮಧ್ಯೆ ನಡೆದಿರ್ತಕ್ಕಂತಹ
ಅಂಶಗಳನ್ನು ಹೇಳಲಿಕ್ಕೆ ವೇಳೆ ಅಕ್ಕ 15 ನಿಮಿಷದಲ್ಲಿ ಮುಗಿಸ್ತಾರೆ ಅಂತ ಹೇಳಿದ್ರೆ ಮುಗಿಸ್ತೇನೆ. ಯಾಕಂದ್ರೆ ವೇಳೆ ಬಹಳ ಮುಖ್ಯವಾಗಿದೆ. ಆ 15 ಅಂಶಗಳನ್ನು ನಾವು ಜಗತ್ ಪ್ರಸಿದ್ಧ ಮಾರ್ಟಿನ್ ಲೂಥರ್ನ ಅಂಶಗಳನ್ನು ನಾವು ಮೆಲುಕು ಹಾಕಿದಾಗ ಎಲ್ಲಿಯೂ ಕೂಡ ಮಹಿಳಾ ಪರಧ್ವನಿಯನ್ನ ಮಾರ್ಟಿನ್ ಲೂಥರ್ ಕೂಡ ಇರ್ತಿಲ್ಲ. ಅದೇ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ ವಿಶ್ವಕ್ಕೆ ಆಧ್ಯಾತ್ಮದ ಪಾಠವನ್ನು ಮಾಡಿರುವಂತ ನನ್ನ ಆಧ್ಯಾತ್ಮದ ತವರು ಭಾರತ ದೇಶದಲ್ಲಿ ಅನೇಕ ಕಾರಣಗಳನ್ನು ಒಡ್ಡಿ ವರ್ಣಾಶ್ರಮ ಪದ್ಧತಿಯಿಂದ ಆಕೆಯನ್ನು ದೂರ ಸರಿಸಿತ್ತು. ಅಲ್ಲೋ ಇಲ್ಲೋ ಒಂದು ಸಲ ಏನ್ ಹೇಳಿದ್ರು ಮಾತೃದೇವೋಭವ ಅಂತ ಗೌರವಿಸಿದ್ರು. ಆಮೇಲೆ ಎಲ್ಲಿ ಮಹಿಳೆ ಪೂಜೆ ಪಡ್ತಾರಲ್ಲ ಅಲ್ಲಿ ದೇವಾನು ದೇವತೆಗಳು ಇರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಮನುಸ್ಮೃತಿಯಲ್ಲಿ ಕಾಣ್ತೇವೆ. ಆದರೆ ಅದೇ ಮನುಸ್ಮೃತಿ ಮುಂದುವರೆದು ಹೇಳಿದ್ರು ಬಾಲ್ಯದಲ್ಲಿ ತಂದೆ ತಾಯಿಗಳ ದಿನ, ಆಮೇಲೆ ಮಧ್ಯ ಯೌವನದಲ್ಲಿ ಗಂಡನ ದಿನ, ಆಮೇಲೆ ಮುಪ್ಪಿನಲ್ಲಿ ಮಕ್ಕಳ ಆದಿನವಾಗಿ ಇರಬೇಕಾಗಿರ್ತಕ್ಕಂಥ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ ಅನ್ನುವಂಥ ಕೂಗನ್ನು ಕೂಡ ಅದೇ ಮನುಸ್ಮೃತಿಯಲ್ಲಿ ಬಂತು. ಅದೇ ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ಭಾಗಗಳನ್ನು ಮಾಡಿ ಮಹಿಳೆಯರನ್ನ ಮುಟ್ಟು ಮೈಲಿಗೆಯಿಂದ ದೂರ ಇಟ್ಟು ಆಕೆಗೆ ಶೂದ್ರ ಸ್ಥಾನ 4ನೇ ಸ್ಥಾನದಲ್ಲಿ ಇರಿಸಿರುವಂತ ಇತಿಹಾಸವನ್ನು ನಾವೆಲ್ಲ ನೋಡ್ತೀವಿ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಏನು ನಡೀತು, ಜಗತ್ತಿನ ವಿಸ್ಮಯವಾಗಿರ್ತಕ್ಕಂಥ ಈ ಒಂದು ಬೆಳವಣಿಗೆಯನ್ನು ನೋಡಿದಾಗ ಈ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಒಂದು ಧ್ವನಿ ಎದ್ದಿತ್ತಲ್ಲ, ಯಾವ ಬುಡತನೆಯಲ್ಲಿ ಯುವತಕ್ಕಡ ಬಳಗದ ಆಶ್ರಯದಲ್ಲಿ ನಡೆಸಿರ್ತಕ್ಕಂಥ ಮಾತ್ರಕ್ಕೆ ಈ ವಿಷಯವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾವ ಬುಡತನೆಯಲ್ಲಿ ಕೌಶಿಕ ಮಹಾರಾಜನ ಮುಖಕ್ಕೆ ತನ್ನ ಹುಟ್ಟ ಸೀರೆಯನ್ನು ಸೆಳೆದು ದಿಗಂಬರೆಯಾಗಿ ಕಲ್ಯಾಣದ ಕಡೆಗೆ ತನ್ನ ಮದುವೆ ಎನ್ನುವುದು ನನ್ನ ವೈಯಕ್ತಿಕ ವಿಚಾರ, ಅದು ನನ್ನ ಸ್ವಾತಂತ್ರ್ಯ, ಧಾರ್ಮಿಕವಾಗಿ ನಮ್ಮ ಸ್ವಾತಂತ್ರ್ಯರು, ಆಧ್ಯಾತ್ಮಿಕವಾಗಿಯೂ ಕೂಡ ಮಹಿಳೆ ಸ್ವಾತಂತ್ರ್ಯಗಳು ಅನ್ನೋದನ್ನ ರಾಜನ ಮುಖಕ್ಕೆ ಸೀರೆಯನ್ನು ಸೆಳೆದು ಕಲ್ಯಾಣದ ಕಡೆಗೆ ಅಕ್ಕ ಬಂದಲ್ಲ ಅನುಭವ ಮಂಟಪಕ್ಕೆ ಆದು ವಿಶ್ವ ಮಹಿಳಾ ದಿನಾಚರಣೆ ಅನ್ನೋದನ್ನ ನಾವೆಲ್ಲರೂ ಮನದಲ್ಲಿಟ್ಕೊಳ್ಬೇಕು. ನಮ್ಮ ಇತಿಹಾಸ ನಮಗೆ ಗೊತ್ತಿರಬೇಕು. ಅಕ್ಕಳ ಬಳಗದಲ್ಲಿ ಹಲವಾರು ಸಲ ಈ ಪ್ರಸಂಗಗಳನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಆದ್ರೆ ವಿಶ್ವ ಮಹಿಳಾ ದಿನಾಚರಣೆಗೆ ಕೇವಲ 1908ರಲ್ಲಿ ಬಂದಿರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ. ಅದಕ್ಕಿಂತ 1000 ವರ್ಷಗಳಿಂದ ಹಾಗೆ ಹೋಗಿರ್ತಕ್ಕಂಥ ಅಕ್ಕಣಿಗೆ ಯಾವ ದಿನಾಚರಣೆ? ಅಕ್ಕಣಿಗೆ ಇದೆ, ಆದ್ರೆ ವಿಶ್ವ ಮಹಿಳೆಯರ ಸಾಲಿನಲ್ಲಿ ಅಕ್ಕಣ ಕೂಡಿಸಲಿಲ್ಲಲ್ಲ ನಾವು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಅದೇ ಸಮಕಾಲೀನ ಆಗಿರ್ತಕ್ಕಂತಹ ಅಮುಗೆ ರಾಯಮ್ಮ ಅಂತಕ್ಕಂಥ ಒಬ್ಬ ಚರಣೆ ಆಗಿ ಹೋಗ್ತಾಳೆ. ಸೊಲ್ಲಾಪುರದ ಸಮೀಪದಲ್ಲಿರ್ತಕ್ಕಂಥ ಒಬ್ಬ ಅಮುಗೆ ರಾಯಮ್ಮ ಸಿದ್ದರಾಮ ಚಿವಿಗಳು ಭತ್ತವನ್ನ ಕುಟ್ಟಿಕೊಡಲಿಕ್ಕೆ ಪರ್ವತ ನಿಮಿತ್ತವಾಗಿ ಭತ್ತವನ್ನ ಕುಟ್ಟಿಕೊಡಲಿಕ್ಕೆ ಆಕೆ ಮನೆಗೆ ಭತ್ತವನ್ನ ಕಳಿಸ್ತಾರೆ. ಅಮುಗೆ ರಾಯಮ್ಮ ಕಲ್ಯಾಣದ ಅನುಭವ ಮಂಟಪದಲ್ಲಿ ಸದಸ್ಯರಾಗಿದ್ದು ಅಂಗದ ಮೇಲೆ ಲಿಂಗವನ್ನ ಕಟ್ಟಿಕೊಂಡು ನೇಗಿಗೆ ಕಾಯಕ ಇತ್ತು. ದಂಪತಿಗಳಿಬ್ಬರು ಕೂಡ ಶರಣ ದಂಪತಿಗಳಾಗಿದ್ರು. ಹೇಳ್ತಾರೆ ಸಿದ್ದರಾಮೇಶ್ವರರಿಗೆ, ನಿನ್ನ ಅಂಗದ ಮೇಲೆ ಲಿಂಗ ಇಲ್ಲ, ನಾವು ಲಿಂಗವನ್ನ ಯಾರು ನಾನೇ ಮಾಡಿಕೊಂಡಿದ್ದಾರೆ ಅವರ ಭತ್ತವನ್ನು ಮಾತ್ರ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಮಹಿಳೆ ಅವತ್ತಿನ ದಿನಮಾನದಲ್ಲಿ ಶಿಬಿಯಲ್ಲಿ ಸಿದ್ದರಾಮೇಶ್ವರರು ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಅಂತಕ್ಕಂಥ ನಿಟ್ಟಿನಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸಿದ್ದರಾಮೇಶ್ವರ ಭತ್ತವನ್ನ ಮರಳಿಪಡಿಸಿ ನೀನು ಇರಬೇಡ ಉತ್ತರಕ್ಕೆ ಅಂದಾಗ ಅದೇ ಕಟ್ಟು ಮೊಟ್ಟೆಯನ್ನು ಕಟ್ಟಿಕೊಂಡು ಕಲ್ಯಾಣಕ್ಕಿಯನ್ನು ನಡೆಸಲ್ಲ ತನ್ನ ಸ್ವಾತಂತ್ರ್ಯಕ್ಕಾಗಿ, ಧಾರ್ಮಿಕ ಹಕ್ಕಿಗಾಗಿ ಆದ ವಿಶ್ವ ಮಹಿಳಾ ದಿನಾಚರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ನಾವೆಲ್ಲರೂ ಮೊದಲು ತಿಳ್ಕೊಬೇಕು. ಇದು ಕನ್ನಡ ನಾಡಿನಲ್ಲಿ ನಿಲ್ಲಿರ್ತಕ್ಕಂಥ ಘಟನೆಗಳು. ಯಾವ ಮೋಳಿಗೆ ಮಹಾದೇವಿ ಬಂದಲ್ಲ, ಕಾಶ್ಮೀರ ದೇಶದ ಅರಸನ ಹೆಂಡತಿ ತನ್ನ ಅರಸೊತ್ತಿಗೆಯನ್ನು 1000 ತೊಲೆ ಬಂಗಾರಗಳನ್ನು ಇಟ್ಟುಕೊಂಡು ಮೆರಿಬೇಕಾಗಿರ್ತಕ್ಕಂಥ ಅಮಗೆ ಮೋಳಿಗೆ ಮಹಾದೇವಿ ಬಂದಲ್ಲ ಕಲ್ಯಾಣಕ್ಕೆ ಅರಸೊತ್ತಿಗೆಯನ್ನು ತರದ ಧಾರ್ಮಿಕ ಸಂಸ್ಕಾರಕ್ಕಾಗಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದಲ್ಲ. ಇದು ವಿಶ್ವ ಮಹಿಳಾ ದಿನಾಚರಣೆಯ ಒಂದು 1000 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು. ಅವೆಲ್ಲಕ್ಕೂ ನಮಗೇನಾದ್ರೂ ದಾಖಲೆಗಳಿದ್ರೆ ಇವತ್ತು ವಚನಗಳು ಸಿಗ್ತಿಲ್ಲ. ಈ ವಿಚಾರಗಳನ್ನ ನಾವೆಲ್ಲ ತೆಗೆದುಕೊಂಡಾಗ ಹಾಗಾದರೆ ಇವತ್ತಿಗೂ ಕೂಡ ಒಂದು ಅನುಭವ ಮಂಟಪದಲ್ಲಿ ಏನು ಕರೆದ್ರು, ಬಸವಣ್ಣನವರು ಏನು ಕರೆದ್ರು, ಅಂಕುಸಿನ ನಿಲುವ ನೋಡಿರೋ ಪುರಾತನರು, ಬಾಲಕನ ರಂಗವ ನೋಡಿರೋ ಪುರಾತನರು ಅಂತೇಳಿ ಅಕ್ಕ ಮಹಾದೇವಿ ದಿಗಂಬರಿಯಾಗಿ ಕಲ್ಯಾಣ ಮಂಟಪದ ಹೆಬ್ಬಾಗಿ ನಿಂತಿರ್ತಕ್ಕಂಥ ಭಕ್ತರೇ ಇಲ್ಲ ಅಂತ ಈಗ ಬಹಳಷ್ಟು ಸಂಶೋಧಕರು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಭಕ್ತರೇ ಆಗಿಲ್ಲ ಅಕ್ಕ ಅನ್ನುವಂಥದ್ದು ಕೂಡ ಬಂದಿದೆ, ಅದನ್ನ ನಾವು ಒಪ್ಪಿಕೊಳ್ಳೋಣ. ಜಯಶ್ರೀ ಹಾಗೂ ರಾಜೇಂದ್ರ ವೀರಣ್ಣ ಅಂತಕ್ಕಂಥ ದಂಡೆ ಇರ್ತಕ್ಕಂಥ ಸಂಶೋಧಕರಿಗೆ ಇಟ್ಟಿದ್ದಾರೆ. ಅಕ್ಕ ಕಲ್ಯಾಣ ಮಂಟಪಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಂಕುಸಿನ ನಿಲುವ ನೋಡಿರುವ ಕುತೂಹಲವನ್ನು
ನಾನು ಪರೀಕ್ಷೆ ಮಾಡಿದೆ ಅಕ್ಕ, ನೀನು ನನ್ನ ಜಗದಕ್ಕ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ್ರಲ್ಲ, ಇದು ಇವತ್ತು ಮಹಿಳಾ ಸಮಾನತೆಯನ್ನು ತಂದುಕೊಡುತ್ತದೆ. ಈ ಎಲ್ಲ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಹಾಗಾದ್ರೆ ಇವೆಲ್ಲ ಇತಿಹಾಸ ಅಧ್ಯಕ್ಷತೆಯನ್ನು ಅಕ್ಕನ ಬಳಗದ ಅಧ್ಯಕ್ಷರಾದ ಸಂಯುಕ್ತಾ ಬಂಡಿ ವಹಿಸಿ ಮಾತನಾಡಿ, ಮಹಿಳೆಯರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡುತ್ತಿರುವುದು ಸಂತೋಷಕರ ವಿಷಯವಾಗಿದ್ದು, ಮಹಿಳೆಯರು ಆತ್ಮವಿಶ್ವಾಸದಿಂದ ಮುಂದಕ್ಕೆ ಸಾಗಬೇಕು ಹಾಗೂ ಮಹಿಳೆಯರ ಶಿಕ್ಷಣ, ಸ್ವಾವಲಂಬನೆ ಮತ್ತು ಸಮಾಜದಲ್ಲಿ ಸಮಾನ ಹಕ್ಕುಗಳ ಮಹತ್ವವನ್ನು ಅವರು ಒತ್ತಿ ಹೇಳಿದರು. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಕಾನ್ಸ್ಟೇಬಲರಿಗೆ ವಿಶೇಷ ಸನ್ಮಾನ ಹಾಗೂ ಕೊತ್ತಬಾಳದ ಅರುಣೋದಯ ಕಲಾ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷತೆಯನ್ನು ಸುವರ್ಣ ನಂದಿಹಾಳ್, ರಾಜಮ್ಮ ಹೂಲಿ, ಅನುಸೂಯಾ ವಾಲಿ, ಇಂದ್ರಾ ತೆಲಿ, ಬಸಮ್ಮ ಸಾಲಿಮಠ, ಲಲಿತಾ ಮಾರನಬಸರಿ, ಸರಸ್ವತಿಭಾಯಿ ಶಿಂಗ್ರಿ, ರೇಣುಕಾ ಕರ್ಣೆ, ಕವಿತಾ ಹಿರೇಮನಿ, ಕೀರ್ತಿ ಕೊಟಗಿ, ಸುಜಾತಾ ಗೌಡರ, ಸುಕನ್ಯಾ ಹೊಗರಿ, ವಿಜಯಲಕ್ಷ್ಮಿ ಚಟ್ಟೇರ, ಮಂಜುಳಾ ಕೋರಧಾನ್ಯಮಠ, ಸುಮಾ ಲಕ್ಕುಂಡಿಮಠ, ಲೀಲಾ ಸವಣೂರ, ಶ್ವೇತಾ ಕಾರುಡಗಿಮಠ, ಶರಣಮ್ಮ ಅಂಗಡಿ, ಗಿರಿಜಾ ಜೋಳದ, ಲಕ್ಷ್ಮೀ ಗುಗ್ಗರಿ, ಸುಮಿತ್ರಾ ತೊಂಡಿಹಾಳ್, ಕವಿತಾ ಹಿರೇಮನಿ, ಸವಿತಾ ಹಿರೇಮನಿ, ಗೀತಾ ಸಜ್ಜನ್, ಬಿಟಿ ಹೊಸಮನಿ ಸೇರಿದಂತೆ ಅನೇಕರಿದ್ದರು.